ಈಗ ಹಸಿ ದೃಶ್ಯದಲ್ಲಿ ಅತಿ ದೊಡ್ಡ ಪೊಲೀಸ್ ಅಧಿಕಾರಿ ಕಾಣಿಸ್ಕೊಂಡಿದ್ದಾರೆ. ಯಾರವರು ಆ ಅಧಿಕಾರಿ, ಯಾವ ರೀತಿಯಾದಂಥ ದೃಶ್ಯ ಅದು, ಏನು ಕರ್ಮಕಾಂಡ ಗಮನಿಸ್ತಾ ಹೋಗೋಣ. ನಟಿ ರಣ್ಯಾ ರಾವ್ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಸಾಕಷ್ಟು ಸಿನಿಮಾಗಳ ನಟನೆ ಮಾಡಿದ್ದಾರೆ. ಮೊನ್ನೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲೂ ಕೂಡ ತಗಲಾಕೊಂಡಿದ್ರು ರಣ್ಯಾ ರಾವ್. ಅವರ ಮಲತಂದೆ ರಾಮಚಂದ್ರ ರಾವ್ ರಾಸಲೀಲೆ ಇದು. ಹಸಿ ದೃಶ್ಯದಲ್ಲಿ ಅತಿ ದೊಡ್ಡ ಪೊಲೀಸ್ ಅಧಿಕಾರಿ ನಟಿ ರಣ್ಯಾ ರಾವ್ ತಂದೆ ರಾಮಚಂದ್ರ ರಾವ್ ರಾಸಲೀಲೆ. ಎಸ್, ಈ ವಿಡಿಯೋಗಳನ್ನ ಗಮನಿಸಬಹುದು. ಡಿಜಿಪಿ ಆಗಿದ್ಕೊಂಡು, ಸರ್ಕಾರಿ ಕೆಲಸದಲ್ಲಿದ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ಕೊಂಡು ಡಿಜಿಪಿ ರಾಮಚಂದ್ರ ರಾವ್ ಮಾಡಿರುವಂತ ಗನಂದಾರಿ ಕೆಲಸಗಳು ಇವು. ಹೆಣ್ಮಕ್ಳು ಅವರ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅವರ ಜೊತೆಗೆ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಇದಕ್ಕೆ ಏನಂತ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಎಂಥ ಹುದ್ದೆಯಲ್ಲಿದ್ದಾರೆ ಈ ವ್ಯಕ್ತಿ ಈ ರೀತಿಯಾಗಿ, ಅದು ಕೂಡ ಅವರ ಕಚೇರಿಯಲ್ಲಿ ಈ ರೀತಿಯಾಗಿ ನಡ್ಕೊಂಡಿರೋದು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಚೇಂಬರ್ನಲ್ಲೇ ಮಹಿಳೆಯ ಜೊತೆಗೆ ಈ ಪೊಲೀಸ್ ಅಧಿಕಾರಿ ಚಕ್ಕಂದ ಆಡಿರೋದು ನೋಡಿ. ಬೇರೆ ಬೇರೆ ಮಹಿಳೆಯರು ಕೂಡ ಇದ್ದಾರೆ. ಬೇರೆ ಬೇರೆ ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಕಚೇರಿಗೆ ಬಂದ ಮಹಿಳೆಯರ ಜೊತೆಗೆ ರಾಸಲೀಲೆ ಆಡುವ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯೂನಿಫಾರ್ಮ್ನಲ್ಲೇ ಇದ್ಕೊಂಡು ಮಹಿಳೆಯರ ಜೊತೆಗೆ ಲವ್ವಿ ಡವ್ವಿ ಇವರದ್ದು ನೋಡಿ. ಈ ದೃಶ್ಯ ನೋಡಿ, ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ದಾರೆ, ಆದರೂ ಕೂಡ ಮಹಿಳೆಯ ಜೊತೆಗೆ ಚಕ್ಕಂದ ಆಡ್ತಾ ಇರುವಂತ ಒಂದು ವಿಡಿಯೋ ಇದು. ಮಹಿಳೆಗೆ ಹಗ್ ಮಾಡಿ ಕಿಸ್ ಮಾಡಿದ್ದಾರೆ IPS ಅಧಿಕಾರಿ ರಾಮಚಂದ್ರ ರಾವ್. ಆ ಮಹಿಳೆಯು ನಗ್ತಾಳೆ, ಖುಷಿ ಪಡ್ತಾರೆ, ಇವರು ನಗ್ತಾರೆ, ಖುಷಿ ಪಡ್ತಾರೆ. ಚೇರ್ ಮೇಲೆಯೇ ಕುಳಿತು ಮಹಿಳೆಯನ್ನ ತಬ್ಬಿ ಹಿಡಿತಾರೆ ರಾಮಚಂದ್ರ ರಾವ್ ನೋಡಿ. ಅಲ್ಲಿ ಇಂಥವರೆಲ್ಲ ಆರಕ್ಷಕರು, ಇಂಥವರೆಲ್ಲ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ. ಹಂಗೇನಾದ್ರೂ ಇದ್ರೆ ಅವ್ರ ಮನೆಗೆ ಹೋಗ್ಲಿ, ಸರ್ಕಾರಿ ಕಚೇರಿಗಳೇ ಬೇಕಾಗಿತ್ತವ್ರಿಗೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಈ ವ್ಯಕ್ತಿ. ಅಲ್ಲಿ ಕೂತ್ಕೊಂಡು ಬರೋ ಮಹಿಳೆಯರ ಜೊತೆಗೆ ಈ ರೀತಿಯಾಗಿ ಚಕ್ಕಂದ ಆಡ್ಕೊಂಡು ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ಕಳೆದಿದ್ದಾರೆ ರಾಮಚಂದ್ರ ರಾವ್. ಜೊತೆಗೆ ಅವರೇನು ಅಂದ್ರೆ ಆ ಮಹಿಳೆಗೆ ಹರಾಶ್ ಮಾಡ್ತಾ ಇಲ್ಲ ಅಥವಾ ಏನು ಕಿರಿಕಿರಿ ಮಾಡ್ತಾ ಇಲ್ಲ. ಆ ಮಹಿಳೆಯ ಒಪ್ಪಿಗೆಯೂ ಕೂಡ ಇದೆ ಅದಕ್ಕೆ. ಬಟ್ ಜಾಗ ಯಾವುದು?